ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಒಂದಿನ ನಾನು ಹೀಗೆ ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಚಿಕ್ಕ ಪಪಾಯಿ ಗಿಡ ನೋಡಿದೆ. ತುಂಬ ಚಿಕ್ಕದಾಗಿತ್ತು, 4ರಿಂದ 5 ಎಲೆ ಇತ್ತು. ಅದು ಮುಳ್ಳು ಬೇಲಿಯಲ್ಲಿತ್ತು. ಅದು ಎಲ್ಲಿತ್ತಂದರೆ ನೋಡಿ, ಈ ಮುಳ್ಳು ಬೇಲಿಯಲ್ಲಿತ್ತು. ತುಂಬ ಚಿಕ್ಕದಾಗಿತ್ತು. ಈಗ ಸ್ವಲ್ಪ ಇಲ್ಲಿ ಸುತ್ತಮುತ್ತ ಹಸಿರಾಗಿದೆ. ಆದರೆ ಇನ್ನೇನು ಬೇಸಿಗೆ ಬರ್ತಾ ಇತ್ತಲ್ವ, ನನಗೆ ಗೊತ್ತಿತ್ತು ಅದು ಇನ್ನೊಂದಿಷ್ಟು ದಿನದಲ್ಲಿ ನೀರಿಲ್ಲದೆ ಒಣಗೋಗುತ್ತೆ ಅಂತ. ಆಗ ನಮ್ಮ ಅಂಕಲ್ ಹೇಳಿದ್ರು, ಅದನ್ನ ಕಿತ್ಕೊಂಡು ನಮ್ಮ ಹೊಲದ ಕೆರೆ ಹತ್ರ ಹಚ್ಚು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನ ಕಿತ್ಕೊಂಡು ನಮ್ಮ ಹೊಲದ ಕೆರೆ ಹತ್ರ ಹಚ್ಚಿದ್ದೀನಿ. ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಇವಾಗ ಎಷ್ಟು ದೊಡ್ಡದಾಗಿದೆ ಮತ್ತು ಕಾಯಿ ಕೂಡ ಬಿಟ್ಟಿದೆ. ಚೆನ್ನಾಗಿದೆ, ಗಿಡ ಮಾತ್ರ ಚೆನ್ನಾಗಿದೆ. ಒಂದಿಷ್ಟು ಕಾಯಿ ಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಆ ಗಿಡ ಹೆಂಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಾಗವಾಗ ಸ್ವಲ್ಪ ಗೊಬ್ಬರ ಕೂಡ ಹಾಕಿದೆ. ನೀರಿನೇನು ತೊಂದರೆ ಇಲ್ಲ ಅಲ್ಲಿ, ಯಾಕೆಂದರೆ ಕೆರೆ ಪಕ್ಕ ನಾಟಿ ಮಾಡಿರೋದ್ರಿಂದ ನೀರಿಂದೇನು ತೊಂದರೆ ಇಲ್ಲ. ನೋಡಿ, ಅಲ್ಲೇ ಬಿಟ್ಟಿದ್ರೆ ಅದು ಒಣಗೋಗಿರೋದು. ಅದನ್ನ ತೆಗೆದುಕೊಂಬಂದು ಇಲ್ಲಿ ಕೆರೆ ಹತ್ರ ಅಂಟಿಸಿರೋದ್ರಿಂದ ಚೆನ್ನಾಗಿದೆ. ಪಾಪ ಅನಾಥ ಅಂತಲೇ ಹೇಳ್ಬೋದು. ಅನಾಥ ಗಿಡ ಪಕ್ಕ ಒಣಗ್ತಿತ್ತು, ಯಾಕೆಂದರೆ ಬೇಸಿಗೆ ಬೇರೆ ಬರ್ತಾ ಇತ್ತಲ್ಲ. ನಿಮ್ಗೆ ಒಂದು ಏನಂತ ಹೇಳ್ತೀನಿ ನೋಡಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ಜಾಲಿ ಗಿಡ ಬಿಟ್ಟರೆ, ಒಂದಿಷ್ಟು ಬೇವಿನ ಗಿಡ ಬಿಟ್ಟರೆ ಎಲ್ಲ ಮರಗಳು ಒಣಗೋಗಿರ್ತವೆ. ಅಂದರೆ ಇಲ್ಲಿ ಅಷ್ಟು ಬಿಸಿಲು ಇರುತ್ತೆ ಅಂತ. ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಅನಾಥ ಪಪಾಯಿ ಗಿಡ, ಎಷ್ಟು ದೊಡ್ಡದಾಗಿದೆ ಅಲ್ವಾ? ನೋಡಿ, ಚೆನ್ನಾಗಿದೆ, ನೀರಿನೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಕಾಯಿ ಬಿಟ್ಟಿದೆ. ಅದರಲ್ಲಿ ಒಂದು ಕಾಯಿ ಇವಾಗ ಹಣ್ಣಾಗೋಕ್ಕೂ ಬಂದಿದೆ. ಇದೇ ನಾನು ಹೇಳಿದ್ನಲ್ವ, ಇದೇ ಆ ಕೆರೆ. ಇಲ್ಲಿ ಆ್ಯಕ್ಚುಲಿ ನಾವೇನೆಂದರೆ ಮೋಟ್ರ್ ಆನ್ ಮಾಡಿಬಿಟ್ಟು ಇಲ್ಲಿ ನೀರು ಬಿಡ್ತೀವಿ. ಅಂದರೆ ಕರೆಂಟ್ ಇಲ್ಲಿ ಒಂದು 6 ಅವರ್ ಮಾತ್ರ ಕೊಡೋದಲ್ವ. ಅದು ಕೆಲವೊಮ್ಮೆ ಬೆಳಗ್ಗೆ ಕೊಡ್ತಾರೆ, ಕೆಲವೊಮ್ಮೆ ಸಂಜೆ ಕೊಡ್ತಾರೆ. ಸೊ ಅವರು ಕರೆಂಟ್ ಕೊಟ್ಟಾಗೆಲ್ಲ ನಿಂತ್ಕೊಂಡು ಆರ್ಸೋಕ್ಕಾಗಲ್ಲ. ಆಮೇಲೆ ನೀರು ಸ್ವಲ್ಪ ಕಡಿಮೆ ಇರ್ತದಲ್ಲ. ಸೊ ಹಿಂಗಾಗಿ ಆ ಟೈಮಲ್ಲಿ ನಿಂತ್ಕೊಂಡು ಆರ್ಸೋಕ್ಕಾಗಲ್ಲ. ಈ ಕೆರೆಯಲ್ಲಿ ಬಿಟ್ಬಿಟ್ರೆ ಆಮೇಲೆ ನಾವೇನು ಮಾಡ್ಬೋದು ಅಂದರೆ, ನಮಗೆ ಅನುಕೂಲ ಆದಾಗ ಕೆರೆ ತುಂಬಿದ ಮೇಲೆ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಬಂದುಬಿಟ್ಟು ನೀರು ಹಾಯಿಸ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಇನ್ನು ಹೂ ಬಿಟ್ಟಿದೆ, ಗಿಡ ತುಂಬ ಹೂ ಬಿಟ್ಟಿದೆ. ಇನ್ನೂ ಆಗುತ್ತೆ, ಗಿಡ ತುಂಬ ಎತ್ತರ ಹೋಗ್ಬೋದು ನನಗೆ ಅನಿಸಿದ ಮಟ್ಟಿಗೆ. ಅಲ್ಲೇ ಮುಳ್ಳು ಬೇಲಿಯಲ್ಲೇ ಬಿಟ್ಟಿದ್ರೆ ಪಾಪ ಒಣಗೋಗಿರೋದು ನೀರಿಲ್ಲದೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬೆಳೆದಿದೆ, ಸಮೃದ್ಧವಾಗಿ. ನನಗೆ ಕೆಲವೊಮ್ಮೆ ಎಲ್ಲಾದರೂ ಅನಾಥವಾಗಿ ಬೆಳೆದಿರ್ತಾವಲ್ಲ, ಅನಾಥವ ಅಂದರೆ ನೀರಿರಲ್ಲವಲ್ಲ ಆ ಜಾಗದಲ್ಲಿ ಬೆಳೆದಾಗ ಅಯ್ಯೋ ಪಾಪ ಅನಿಸುತ್ತೆ. ಅವಕ್ಕೆ ಸ್ವಲ್ಪ ಹೀಗೆ ನೋಡಿ, ಮನುಷ್ಯ ಇರಲಿ, ಗಿಡ ಮರ ಇರಲಿ, ಏನೇ ಇರಲಿ, ಎಲ್ಲೋ ಅನಾಥವಾಗಿರೋ ಗಿಡಗಳನ್ನ ಅಥವಾ ಮನುಷ್ಯರನ್ನ ಸಮಯ ಸಂದರ್ಭ ಕೆಲವೊಬ್ಬರನ್ನ ಅನಾಥವಾಗಿ ಮಾಡಿಬಿಟ್ಟಿರುತ್ತೆ. ಅವುಗಳನ್ನು ತಗೊಂಡು ಬಂದು ಸೂಕ್ತ ಜಾಗದಲ್ಲಿ ನಿಲ್ಲಿಸಿದ್ರೆ ಅವು ಚೆನ್ನಾಗಿ ಬೆಳೆದು ಒಳ್ಳೆಯ ಫಲ ಕೊಡ್ತವೆ ಅನ್ನೋದಕ್ಕೆ ಈ ನಮ್ಮ ಪಪಾಯಿ ಗಿಡನೇ ಸಾಕ್ಷಿ. ಚೆನ್ನಾಗಿದೆ ಅಲ್ವಾ? ಅದ್ರ ಜೊತೆಗೆ ಇಲ್ಲೊಂದು ಬಾಳೆ ಗಿಡ ನಾಟಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕಸ ಬೇರೆ ಬೆಳೆದ್ಬಿಟ್ಟಿದೆ. ಈ ಕಂಟಿನ್ಯೂ ಮಳೆ ಬಂದಿದೆಯಲ್ಲ, ಈ ಮಳೆ ಬಂದಿರೋದ್ರಿಂದ ಕಸ ಜಾಸ್ತಿ. ಸೊ ಹಿಂಗಾಗಿ ಸ್ವಲ್ಪ ಇದು ಅಲ್ಲೇ ಚಿಕ್ಕದಾಗಿದೆ. ಇಷ್ಟು ನೋಡುವ, ಇನ್ನು ಒಂದಿಷ್ಟು ಗೊಬ್ಬರ ಎಲ್ಲ ಹಾಕಿದರೆ ಸ್ವಲ್ಪ ಎತ್ತರ ಬೆಳೆಯುತ್ತೆ. ಈ ಬಾಳೆ ಗಿಡ ಇಲ್ಲೇ ನಮ್ಮ ಹೊಲದ ಪಕ್ಕದಲ್ಲಿ ಒಬ್ಬರು ರಾಜಣ್ಣ ಅಂತ ಇದ್ದಾರೆ. ಅವರು ಬಾಳೆ ತೋಟ ಮಾಡಿದ್ದಾರೆ. ಆಯಿತಾ, ಮಾಡುವಾಗ ನಾನು ಹಂಗೆ ಸುಮ್ಮನೆ ಮಾತಾಡ್ಸಿ ಹೋದಾಗ ಕೊಟ್ಟಿದ್ದು, ತಗೋ ನೀನೊಂದೆರಡು ನಾಟಿ ಮಾಡು ಅಂತ, ಮನೆಗೆ ತಿನ್ನೋಕೆ ಬರ್ತದೆ. ಇದು ಪುದೀನ, ಜಸ್ಟ್ ಒಂದು ಕಡ್ಡಿ ತಂದು ಹಚ್ಚಿದ್ದು ಪುದೀನನ. ಇಷ್ಟೆಲ್ಲ ದೊಡ್ಡದಾಗಿದೆ ನೋಡಿ, ಇಲ್ಲಿದೆ. ಆಮೇಲೆ ಇಷ್ಟೆಲ್ಲ ಪುದೀನ ಇದೆ. ನಮ್ಮ ಅಂಕಲ್ ಇಲ್ಲೊಂದು ಯಾವುದೋ ಅನಾಥ ಪಪಾಯಿ ಗಿಡನ ತಂದು ಅಂಟಿಸಿದ್ದಾರೆ. ಎಲ್ಲಿ ನಾಟಿತ್ತ ಏನೋ ನೋಡೋಣ. ಇದು ಕೂಡ ದೊಡ್ಡದಾಗಿ ಕಾಯೆಲ್ಲ ಬಿಡ್ಬೋದು. ನನಗೆ ಅನಿಸಿದ ಮಟ್ಟಿಗೆ ಇಲ್ಲೊಂದು, ಇದು ಆ್ಯಕ್ಚುಲಿ ನಾನೇ ಬೀಜ ನಾಟಿ ಮಾಡಿದ್ದು. ಈ ಗಿಡ ನೋಡಿದರೆ ನನಗೆ ಅನಿಸುತ್ತಂದರೆ ನೇರಳೆ ಹಣ್ಣಿನ ಗಿಡವೇ ಇದು, ಡೌಟೇ ಬೇಡ.
ಇದು ಮೆಕ್ಕೆಜೋಳ. ಇವಾಗ ತೆನೆ ಮುರಿಬೇಕು, ತೆನೆ ಮುರಿದು ರಾಶಿ ಮಾಡಬೇಕು. ಇದು ಯಾವ ಗಿಡ ಅಂತ ನಿಮಗೆ ಹೇಳ್ತೇನೆ. ಇದು ಗ್ಲಿರಿಸಿಡಿಯಾ ಅಂತ. ಆ್ಯಕ್ಚುಲಿ ಇದನ್ನು ಈ ತೋಟಗಳಲ್ಲಿ ನಾಟಿ ಮಾಡಿರ್ತಾರೆ. ಏನಕ್ಕಂದರೆ ಇದು ಆ್ಯಕ್ಚುಲಿ ಜಾಸ್ತಿ ನೈಟ್ರೋಜನ್ನ ಪ್ರೊಡ್ಯೂಸ್ ಮಾಡುತ್ತಂತೆ. ಈ ತೋಟಗಳಲ್ಲಿ ಹಣ್ಣಿನ ಗಿಡಗಳ ಮಧ್ಯೆ ನಾಟಿ ಮಾಡಿರ್ತಾರೆ. ಅದಕ್ಕಂತಲೇ ನಾನು ಇಲ್ಲೊಂದು 2-3 ತೆಂಗಿನ ಮರ ನಾಟಿ ಮಾಡಿದ್ನಲ್ವ, ಇದ್ರ ಮಧ್ಯೆ ಇರಲಿ ಅಂತಂದ್ಬಿಟ್ಟು ನಾಟಿ ಮಾಡಿದ್ದು. ಇದು ಇಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರದ್ದು ಸೊಪ್ಪು ಇದೆಯಲ್ಲ, ಈ ಎಲೆನ ಕಿತ್ಕೊಂಡ್ಬಿಟ್ಟು, ಈ ಥರ ಎಲೆನ ಕಿತ್ಕೊಂಡ್ಬಿಟ್ಟು ತೆಂಗಿನ ಮರ ಅಥವಾ ಯಾವುದೇ ಹಣ್ಣಿನ ಮರ ಈ ಥರ ಹಾಕಿ ಸ್ವಲ್ಪ ಮೇಲೆ ಮಣ್ಣು ಕವರ್ ಮಾಡಿದ್ರೆ, ಮಲ್ಚಿಂಗ್ ಅಂತೀವಲ್ವ, ಆ ಥರ ಮಣ್ಣು ಕವರ್ ಮಾಡಿದ್ರೆ ಅದು ಒಳ್ಳೆ ಗೊಬ್ಬರ ಆಗ್ತದೆ. ನೀವು ಇದು ಒಂಥರ ನ್ಯಾಚುರಲ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಂತೀವಲ್ವ, ಅದೇ ಥರ. ಇದು ಗ್ಲಿರಿಸಿಡಿಯಾ ಅಂತ. ಇದ್ರದ್ದು ಬೀಜವನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ದೊಡ್ಡದಾಗಿದೆ. ಇದ್ರ ಜೊತೆ ತುಂಬ ಆ ಕಡೆ ನಾಟಿ ಮಾಡಿದ್ದೀನಿ, ಅವೆಲ್ಲ ದೊಡ್ಡದಾಗಿದ್ದಾವೆ ನೋಡಿ. ಇಲ್ಲೊಂದು ಬಾಳೆ ಗಿಡ ಇದೆ. ಈ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಕಸ ವಿಪರೀತವಾಗಿ ಬೆಳೆದ್ಬಿಟ್ಟಿದೆ. ಸ್ವಲ್ಪ ಕ್ಲೀನ್ ಮಾಡಿದರೆ ಅದಕ್ಕೆ ಅನುಕೂಲ ಆಗುತ್ತೆ ಬೆಳೆಯೋದಕ್ಕಲ್ವ. ಮನುಷ್ಯ ಇರಲಿ ಗಿಡ ಇರಲಿ, ಬೆಳಿಬೇಕಂದ್ರೆ ಕಸ ಅಡ್ಡ ಬಂದೇ ಬರುತ್ತಲ್ಲ, ಆವಾಗ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಮನುಷ್ಯನಿಗೆ ನೆಗೆಟಿವ್ ಥಾಟ್ಸು ಮತ್ತು ನಮ್ಮ ಎದುರಿನ ಜನ ಇರ್ತಾರಲ್ವ, ಅವರು ಅಡ್ಡ ಬರ್ತಾರೆ. ಆವಾಗ ಅವ್ರನ್ನ ದಾಟ್ಕೊಂಡು ಹೋಗಬೇಕು ಅಂದರೆ ಕಳೆ ಎಂಬ ನೆಗೆಟಿವ್ ಥಾಟ್ಸ್ನ ನಮ್ಮ ತಲೆಯಿಂದ, ನಮ್ಮ ಸುತ್ತಮುತ್ತ ಅವರಿಂದ ದೂರ ಆಗಬೇಕು. ಅಥವಾ ನಮ್ಮ ತಲೆಯಿಂದ ಕೆಟ್ಟ ಯೋಚನೆಗಳನ್ನು ತೆಗೆದುಹಾಕಬೇಕು. ಆಗ ನಾವು ಬೆಳೆಯೋಕ್ಕೆ ಸಾಧ್ಯ ಅಲ್ವಾ. ಅದೇ ಥರ ಗಿಡ ಮರಗಳಿಗೂ ಅಷ್ಟೇ. ಇಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಇಲ್ಲೊಂದು ನೋಡಿ, ಇಲ್ಲೊಂದಿದೆ ಪಾಪ. ಇಲ್ಲಿ ಕೂಡ ಕಸ ಜಾಸ್ತಿ ಇದೆ. ಇದಕ್ಕೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಆಮೇಲೆ ಕಾಂಗ್ರೆಸ್ ಗಿಡದಂತೂ ವಿಪರೀತ ಪ್ರಾಬ್ಲಮ್ಮು. ಒಂದು ಸರಿ ನಿಮ್ಮ ಹೊಲದಲ್ಲಿ ಕಾಂಗ್ರೆಸ್ ಗಿಡ ಬೆಳೀತಂದರೆ ಮುಗೀತು, ಅದು ಹೋಗೋದೇ ಇಲ್ಲ. ನೀವು ಏನಾದರೂ ಮಾಡಿ. ನನ್ನ ತೆಂಗಿನ ಮರ ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಇದು 1 ವರ್ಷ ಆಯಿತು. ಈ ತೆಂಗಿನ ಮರ ಎಲ್ಲ ನಾಟಿ ಮಾಡಿ 1 ವರ್ಷ ಆಯಿತು ನೋಡಿ. ಇಲ್ಲೊಂದು ಪಪ್ಪಾಯಿ ಗಿಡ ಇದೆ. ಇದು ನಾನು ನಾಟಿ ಮಾಡಿದ್ದಲ್ಲ, ಇದು ನಮ್ಮ ಅಂಕಲ್ ನಾಟಿ ಮಾಡಿದ್ದು. ಅವರು ಎಲ್ಲೋ ತೊಗೊಂಡು ಬಂದು ನಾಟಿ ಮಾಡಿದ್ದಾರೆ. ಹಾಗೆ ಅವ್ರಿಗೂ ಒಂದಿಷ್ಟು ಅಭ್ಯಾಸ. ಅನಾಥ ಗಿಡಗಳನ್ನು ಎಲ್ಲಾದರೂ ನಾಟಿರ್ತಾವಲ್ವ, ದಾರಿಯಲ್ಲಿ ಬರುವಾಗ ತಿಂದು ಯಾರೋ ಉಗಿದಿರ್ತಾರೆ ಬೀಜನ, ಅಲ್ಲಿ ಅವು ಉಟ್ಕೊಂಡಿರ್ತವೆ. ಅವನ್ನ ತಗೊಂಬಂದು ಅಟ್ಲೀಸ್ಟ್ ನೀರಿರೋ ಜಾಗದಲ್ಲಿ ನಾಟಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬೆಳೀತವೆ ನೋಡಿ. ಇಲ್ಲೊಂದು ತೆಂಗಿನ ಮರ ನೋಡಿ, ಎಷ್ಟೊಂದು ವಿಪರೀತ ಕಸ ಇದೆ. ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಏನಂದರೆ ಮೊನ್ನೆ ನಿರಂತರವಾಗಿ ಮಳೆ ಆಗಿದೆ. ಒಂದು ಕಂಟಿನ್ಯೂ ಆಗಿ ಅಂದರೆ 2 ತಿಂಗಳು ಮಳೆ ಆಗಿದೆ. ಇದೊಂದು ತೆಂಗಿನ ಮರ. ಇದು ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಮೊದಲನೇ ತೆಂಗಿನ ಮರ. ಇಲ್ಲೇ ಪೂಜೆ ಮಾಡಿ ನಾಟಿ ಮಾಡಿದ್ದು. ಸ್ವಲ್ಪ ದೊಡ್ಡದಾಗಿದೆ. ಕೆರೆ ಬೇರೆ ಇದೆಯಲ್ಲ, ಕೆರೆ ಅಂದರೆ ನಾನು ನಿಮಗೆ ತೋರಿಸ್ತೇನೆ. ಇದಾ ಕೆರೆ ಅಂತೀವಿ, ಒಕ್ಕರಣೆ ಅಂತೀವಿ ನೋಡಿ. ಇಲ್ಲಿ ನೀರು ಬೀಳೋದು. ಆ್ಯಕ್ಚುಲಿ ಇಲ್ಲಿಂದ ಇದು ಕನೆಕ್ಷನ್ ಇರ್ತದೆ, ಪೈಪ್ಲೈನ್ ಕನೆಕ್ಷನ್ ಇರ್ತದೆ, ಮೋಟ್ರ್ ಅಲ್ಲಿರೋದು. ಸೊ ಇಲ್ಲಿ ಕನೆಕ್ಷನ್ ಇರ್ತದಲ್ಲ, ನೀರಿಲ್ಲಿ ಬೀಳ್ತದೆ. ಬಿದ್ದ ಮೇಲೆ 2 ಕಡೆ ನಾವು ಓಪನಿಂಗ್ ಮಾಡಿರ್ತೀವಿ, ಅಲ್ಲಿಂದ ಹೊಲಗಳಿಗೆ ಹೋಗೋದು. ಇದು ಯಾವ ಗಿಡ ಗೊತ್ತಾಯ್ತಾ? ಇದು ನುಗ್ಗೆ ಸೊಪ್ಪಿನ ಗಿಡ. ಇದಕ್ಕೆ ನಾನು ಆ್ಯಕ್ಚುಲಿ ಇಲ್ಲೊಂದು ಇದು ನಟಿಸಿದ್ದೆ, ಶಂಖಪುಷ್ಪ ಗಿಡ ನೋಡಿ. ಅದು ಆ ಬಳ್ಳಿ ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ಹೂ ಬಿಟ್ಟಿದೆ. ನಾನು ಹಿಂಗೆ ಅದನ್ನು ಎಲ್ಲ ತಂದಿದ್ದೆ, ಬೀಜ ತಂದು ನಾಟಿ ಮಾಡಿದ್ದೆ. ಅದು ಇಷ್ಟೆಲ್ಲ ಹಬ್ಕೊಂಡಿದೆ. ಇದು ತುಳಸಿ ಗಿಡ. ಇದು ಏನಪ್ಪ ಅಂತಂದರೆ ಗೆಣಸು ಬೆಳೆ ಗೊತ್ತಲ್ವ, ಸಿಹಿ ಗೆಣಸು. ಆ ಸಿಹಿ ಗೆಣಸು ಬೆಳೆನ ಬೆಂಗಳೂರಲ್ಲಿ ಹಿಂಗೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಆ ಗೆಣಸು ತಗೋವಾಗ ಒಂದು ಕಡ್ಡಿ ಸಿಕ್ಕಿತ್ತು. ಅದನ್ನು ತೆಗೆದುಕೊಂಬಂದು ಇಲ್ಲಿ ಜಸ್ಟ್ ನಾಟಿ ಮಾಡಿದ್ದೆ ಅಷ್ಟೇ ನೋಡಿ. ಇಷ್ಟು ದೊಡ್ಡದಾಗಿದೆ. ಗೆಣಸು ಇರ್ಬೋದು, ಬಂದಿರ್ಬೋದು.
ನೆಲ ಆಗಿದ್ರೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಅರಿಶಿನ ಇಲ್ಲ ಶುಂಠಿನ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಇದು ಶುಂಠಿ ಅಂತಲೇ ಇರ್ಬೋದು. ಯಾಕಂದರೆ ನಾನು ಬೆಂಗಳೂರಲ್ಲಿ ಈ ತುಳಸಿ ಮದುವೆ ಅಂತೀವಲ್ವ, ತುಳಸಿ ಮದುವೆನ ಯಾವುದೇ ಸಮಯದಲ್ಲಿ ಅರಿಶಿನ ಅದು ಮೊಳಕೆ ಹೊಡೆದಿತ್ತು. ಅರಿಶಿನ ಕೊಂಬು ಇರ್ತದಲ್ಲ ಹಸಿದು, ಅದು ಮೊಳಕೆ ಹೊಡೆದಾಗ ತಂದು ಇಲ್ಲಿ ನಾಟಿ ಮಾಡಿದ್ದು. ಇದು ಹಂಗೆ ಬೆಳೆದಿದೆ ನೋಡಿ. ಇದ್ರ ಸುತ್ತಲೂ ವಿಪರೀತ ಕಸ ಇದೆ. ನಮ್ಮ ಅಂಕಲ್ ಕೀಳ್ತೀನಿ ಅಂದಿದ್ದಾರೆ, ಮಳೆ ಸ್ವಲ್ಪ ಕಡಿಮೆ ಆಗಲಿ ಅವಾಗ ಕೀಳ್ತೀನಿ ಅಂದಿದ್ದಾರೆ. ನೋಡಿ ಇಲ್ಲೊಂದು ಬಾಳೆ ಗಿಡ ಇದೆ, ಇದಕ್ಕೂ ಕಸದ ತೊಂದರೆ. ಮಳೆ ನಿರಂತರವಾಗಿ ಬಂದಿರೋದ್ರಿಂದ ಕಸ ಎಲ್ಲ ಕಡೆ ತುಂಬ ಬೆಳೆದಿದೆ. ಇದು ಪಪ್ಪಾಯಿ ಗಿಡ ಅಲ್ಲ, ಇದನ್ನು ನಾವು ಔಡಲ ಗಿಡ ಅಂತೀವಿ. ನೀವೇನಂತೀರ ಗೊತ್ತಿಲ್ಲ ನನಗೆ ನಿಮ್ಮ ಕಡೆ. ಇದು ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಔಡಲ ಗಿಡ ಅಂತಾರೆ. ಇದ್ರದ್ದು ಎಣ್ಣೆ ಬರುತ್ತೆ, ಎಣ್ಣೆ ಚೆನ್ನಾಗಿರುತ್ತೆ. ಅಂದರೆ ತಿನ್ನೋದಕ್ಕಲ್ಲ, ತಲೆಗೆ ಹಚ್ಕೋಬೋದು, ದೀಪ ಹಚ್ಚೋಕ್ಕೂ ಬಳಸ್ತಾರೆ. ಮತ್ತು ಚಿಕ್ಕ ಮಕ್ಕಳನ್ನ ಸ್ನಾನ ಮಾಡುವಾಗ ತಲೆಗೂ ಹಚ್ತಾರೆ. ಔಷಧಿಗಾಗಿ ತುಂಬ ಕಡೆ ಯೂಸ್ ಮಾಡ್ತಾರೆ. ಇನ್ನು ತುಂಬ ಸಸಿಗಳನ್ನು ನಾಟಿ ಮಾಡಿದ್ದೀನಿ. ಎಕ್ಸಾಂಪಲ್ ತೆಂಗಿನ ಮರ ಇರ್ಬೋದು, ಮಾವಿನ ಸಸಿ ಇರ್ಬೋದು. ಹೀಗೆ ಒಂದಿಷ್ಟು ಸಸಿಗಳನ್ನ ಅಂದರೆ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದು. ಅವೆಲ್ಲವೂ ಯಾವ ಅನಾಥ ಗಿಡಗಳಲ್ಲ, ನರ್ಸರಿಯಲ್ಲಿ ದುಡ್ಡು ಕೊಟ್ಟೆ ತೊಗೊಂಡು ಬಂದು ನಾಟಿ ಮಾಡಿರೋದು. ಅದೆಲ್ಲದನ್ನೂ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಜಸ್ಟ್ ಈ ಗಿಡನ ತೋರಿಸ್ಬೇಕಂತಲೇ ಈ ವಿಡಿಯೋ ಮಾಡಿದ್ದು. ನನಗೆ ಖುಷಿ ಆಯಿತು. ಆಯಿತಾ, ಇಷ್ಟೇ ಎತ್ತರವಾಗಿ ಬೆಳೆದು ಇಷ್ಟೊಂದು ಕಾಯಿ ಬಿಟ್ಟಿದೆಯಲ್ಲ, ಖುಷಿ ಆಯಿತು. ಅಲ್ಲೇ ಬೇಲೆಯಲ್ಲೇ ಬಿಟ್ಟಿದ್ರೆ ಒಣಗೋಗಿರೋದು. ಅದಕ್ಕೆ ಹೇಳೋದಲ್ವ, ಮನುಷ್ಯನಿಗೆ ಆಯಿತು, ಸಸಿಗಳಿಗಾಯಿತು ಸೂಕ್ತ ವೇದಿಕೆ, ಸೂಕ್ತ ಜಾಗ, ಸೂಕ್ತ ಪರಿಸರ ಸಿಗಬೇಕಂತ. ಹಾಗೆ ಸಿಕ್ಕಾಗ ಅದು ಚೆನ್ನಾಗಿ ಬೆಳೆದ್ಬಿಟ್ಟು ಒಳ್ಳೆಯ ಫಲ ಕೊಡುತ್ತಂತ. ಧನ್ಯವಾದ ಎಲ್ರಿಗೂ. ನಿಮಗೇನು ಅನ್ನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ಯಾವ್ಯಾವ ಸಸಿಗಳನ್ನು ನಾಟಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಫುಲ್ ವಿಡಿಯೋದಲ್ಲಿ ತೋರಿಸ್ತೀನಿ. ಧನ್ಯವಾದ.